ಬೆಳಗಾವಿ ಸಿಟಿ ರವಿ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಪೊಲೀಸರು ಎಡವಟ್ಟನ್ನ ಮಾಡಿದ್ದಾರೆ. ಇಡೀ ಪ್ರಕರಣದಲ್ಲಿ ನಿರ್ವಹಿಸುವಂತಲ್ಲಿ ಗೃಹ ಇಲಾಖೆ ವಿಫಲಗೊಂಡಿದೆ ಅಂತ ಹೇಳಿ ನಿಜಕ್ಕೂ ಸ್ವಪಕ್ಷದವರೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಪೇಚಿಗೆ ಸಿಲುಕಿದೆ ರಾಜ್ಯ ಸರ್ಕಾರ. ಪೊಲೀಸರು ನಡೆದುಕೊಂಡಂತಹ ರೀತಿಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೃಹ ಸಚಿವರ ವೈಫಲ್ಯ ಅಂತ ಹೇಳಿ ಈತ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಸರ್ಕಾರ ಸರಿಯಾದಂತಹ ಹೆಜ್ಜೆಯನ್ನೇ ಇಟ್ಟಿತ್ತು, ಆದ್ರೆ ಅದೇನಾಯ್ತು ಗೊತ್ತಿಲ್ಲ. ಆಮೇಲೆ ಸರ್ಕೊಂಡ್ಬಿಟ್ಟು ಸಿಟಿ ರವಿ ಮೇಲೆ ಎಫ್ಐಆರ್ ಮಾಡಿಸಿ ಕಾನೂನು ಕ್ರಮಕ್ಕೆ ತೀರ್ಮಾನಿಸಿತ್ತು. ಆದರೆ ಸಿಟಿ ರವಿ ಬಂಧನ ನಂತರ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ನಾಯಕರ ಬೇಸರ. ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ ಸಿಟಿ ರವಿ ನಡೆಸಿಕೊಂಡಂತಹ ರೀತಿಗೆ ಬೇಸರವನ್ನ ವ್ಯಕ್ತಪಡಿಸಿತ್ತು. ಹೈಕೋರ್ಟ್ನಲ್ಲಿ ಇದೇ ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು. ರವಿ ಹಾಲಿ ಎಂಎಲ್ಸಿ ತಲೆಮರೆಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲ, ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ನಿಯಮವನ್ನೇ ಪಾಲಿಸಿಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಅಂದ್ರೆ ಏನು ಸುವರ್ಣಸೌಧದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು, ಆದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಂತಿರ್ಲಿಲ್ಲ. ಏಕಾಏಕಿಯಾಗಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವುದು ಅದು ಕಾನೂನು ಬಾಹಿರ. ಬಿಜೆಪಿಗೆ ಸಿಟಿ ರವಿ ಬಂಧನ ಪ್ರಕರಣ ಅನುಕೂಲವಾಗಿದೆ. ಈಗ ಒಡೆದ ಮನೆಯಂತಿದ್ದಂತಹ ಬಿಜೆಪಿಯಲ್ಲಿ ಈಗ ಒಗ್ಗಟ್ಟಿನ ಮಂತ್ರ ಶುರುವಾಗಿದೆ. ಇದೇ ಕಾರಣದಿಂದ ಗೃಹ ಇಲಾಖೆ ಮೇಲೆ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ನಿಜಕ್ಕೂ ಮುಜುಗರ ಆಗುವಂತಹ ಸ್ಥಿತಿ ನಿರ್ಮಾಣ ಈಗ ಉಂಟಾಗಿರುವಂತದ್ದು. ರಾಜ್ಯ ಸರ್ಕಾರ ಈಗ ಉತ್ತರ ಕೊಡಬೇಕಾದಂತಹ ಇಕ್ಕಟ್ಟಿಗೆ ಸಿಲುಕಿದೆ. ಪೊಲೀಸರು ಮಾಡಿದಂತಹ ಎಡವಟ್ಟಿನಿಂದ ಸರ್ಕಾರ ಈಗ ಪೇಚಿಗೆ ಸಿಲುಕಿದೆ. ಮಾರ್ಗದರ್ಶನ ನೀಡುವಲ್ಲಿ ಗೃಹ ಸಚಿವರು ವಿಫಲ ಅಂತ ಹೇಳಿ ಆಕ್ರೋಶವನ್ನ ಅವರ ಸ್ವಪಕ್ಷದವರೇ ಹೊರಹಾಕ್ತಿದ್ದಾರೆ. ಈ ಪ್ರಕರಣದಿಂದ ಸರ್ಕಾರಕ್ಕೆ ಈಗ ಭಾರಿ ಮುಜುಗರ ಆಗುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಸರ್ಕಾರ ಈಗ ಉತ್ತರ ಕೊಡಬೇಕಾದಂತಹ ಇಕ್ಕಟ್ಟಿಗೆ ಸಿಲುಕು ಹಾಕಿಕೊಂಡಿದೆ ಅನ್ನುವಂಥದ್ದು ಸ್ವಪಕ್ಷದವರ ಅಂದ್ರೆ ಅವರ ನಾಯಕರು, ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪೊಲೀಸರು ಸಿಟಿ ರವಿಯನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಸರಿಯಾದಂತಹ ಪ್ರಕ್ರಿಯೆಗಳನ್ನ ಪಾಲಿಸಿಲ್ಲ. ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಈಗ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.